ಹರ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರೈಃ ಪ್ರಭೃತಿಭಿರ್ ದೇವೈಃ ಸದಾ ಸೇವಿತಾ सा मां पातु सरस्वती भगवती निःशेषजड्यापहा निःशेषजड्यापहा चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रीकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ततो जयमुदीरयेत्। चतुर्दश भुवन ब्रह्मांड लोकनायकी जगज्जननी कृपामयी करुणामयी परांबा परमेश्वरी ಭವಾನಿ ಮಾತೆಯ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಶಿವಾವತಾರಿ ಅನಂತ ಲೀಲಾ ಪುರುಷ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ದೇವಿ ಭಾಗವತ ಕರ್ತೃಗಳಾಗಿರುವ ವಿಷ್ಣುವಿನ ಪರಮಾವತಾರ ವ್ಯಾಸ ಮಹರ್ಷಿಗಳ ದಿವ್ಯ ಶ್ರೀಚರಣವನ್ನು ಮನವಾರೆ ನೆನೆದು ದೇವಿ ಪುರಾಣವನ್ನು ರಚನೆ ಮಾಡಿರುವ ಮಹಾಮಹಿಮರಾಗಿರುವ ಚಿದಾನಂದ ಅವಧೂತರ ದಿವ್ಯ ಶ್ರೀಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ದೇವಿ ಅಪಾರ ಕೃಪೆಯಿಂದ ಈ ಪರಮ ಪವಿತ್ರವಾದ ಸ್ಥಾನದಲ್ಲಿ ಪ್ರಕಟವಾಗಲು ಅನಂತ ಭಕ್ತಿಯನ್ನ ದೇವಿಯ ಶ್ರೀಚರಣದಲ್ಲಿ ಸಮರ್ಪಣೆ ಮಾಡಿ
ದೇವಿಗಾಗಿ ತಮ್ಮ ಬದುಕನ್ನು ಸಮರ್ಪಿಸಿದ ಪೂಜ್ಯರಾಗಿರುವ ಮಲ್ಲಿಕಾರ್ಜುನ ಸ್ವಾಮಿಗಳವರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು, ಸಂತರು, ಶಿವಯೋಗಿಗಳು, ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ವಂದಿಸಿ, ಸುಕ್ಷೇತ್ರ ಕನ್ಕಟ್ಟ ಗ್ರಾಮದ ಅರ್ಥಾತ್ ಸುತ್ತಮುತ್ತಲಿನ 4 ಗ್ರಾಮಗಳ ಮಧ್ಯದಲ್ಲಿ ನೆಲೆ ನಿಂತಿರುವ ದೇವಿಯ ಈ ಪರಮ ಪವಿತ್ರವಾದ ಕ್ಷೇತ್ರ, ಲಕ್ಷ ದೀಪೋತ್ಸವ ಮಾತೆಯ ಮಹಾಮಂದಿರದಲ್ಲಿ ಶರನ್ನವರಾತ್ರಿಯ ಈ ಪುಣ್ಯ ಪರ್ವ ಕಾಲದಲ್ಲಿ ಶ್ರೀಮದ್ ದೇವಿ ಭಾಗವತ ಮತ್ತು ದೇವಿ ಪುರಾಣದ ಮೇಲೆ ಭಗವತಿ ಪರಮೇಶ್ವರಿಯ ದಯೆಯಿಂದ ನಾವೆಲ್ಲರೂ ಚಿಂತನ ಮಾಡೋಣ. ಮನುಷ್ಯ ಜನ್ಮ ಅಪರೂಪದ ಜನ್ಮ. ಶಾಸ್ತ್ರಗಳು ಮನುಷ್ಯ ಜನ್ಮವನ್ನು ಕುರಿತು ಬಹಳ ಸೊಗಸಾಗಿ ವರ್ಣನ ಮಾಡಿದ್ದಾರೆ. ವ್ಯಾಸ ಮಹರ್ಷಿಗಳು ದೇವಿ ಭಾಗವತದ ಪ್ರಥಮ ಸ್ಕಂದದ 6ನೇ ಅಧ್ಯಾಯದ 6 ಮತ್ತು 7ನೇ ಶ್ಲೋಕದಲ್ಲಿ ಮನುಷ್ಯ ಜನ್ಮದ ಮಹತ್ವವನ್ನು ಬಹಳ ಚಂದ ವರ್ಣನ ಮಾಡಿದ್ದಾರೆ. ಜೀವಂತಿ ಪಶವಃ ಸರ್ವೇ ಖಾದಂತಿ ಮೋಹಯಂತಿ ಚ ಜಾನಂತಿ ವಿಷಯಾಕಾರಂ ವ್ಯವಾಯ ಸುಖಮದ್ಭುತಂ. ಇದು ವ್ಯಾಸ ಮಹರ್ಷಿಗಳ ಮಾತು. ನ ತೇಷಾಂ ಸರಸಜ್ಞಾನಂ ವಿವೇಕೋ ನ ಚ ಮೋಕ್ಷದಾಃ ಪಶುಭಿಸ್ತೆ ಸಮಾಜ್ಞೇಯ ಯೇಷಾಂ ನ ಶ್ರವಣಾದರ ಅಂತ ಇದು ವ್ಯಾಸ ಮಹರ್ಷಿಗಳ ಮಾತು. ಪ್ರಪಂಚದೊಳಗೆ ಎಲ್ಲಾ ಜೀವಿಗಳು ಹುಟ್ಟಂಗ ಹುಟ್ಟಿ ಪ್ರಕೃತಿಯೊಳಗೆ ಉಣದು ತಿನ್ನೋದು, ಒಂದಿಷ್ಟು ಹೆಚ್ಚು ಕಮ್ಮಿ ಒಂದೆರಡು ಮಕ್ಕಳು ಮಾಡುವುದು, ಮುಪ್ಪಾಗುವುದು, ಸಾಯುವುದು. ನಾಯಿ ನರಿ ಹದ್ದು ಕಾಗಿ ಹಿಡ್ಕೊಂಡು ಪ್ರಪಂಚಗಳು ಎಷ್ಟು ಜೀವಿಗಳಾದವೋ ಅವೆಲ್ಲವುಗಳು ಇದನ್ನೇ ಮಾಡ್ತಾ ಇದ್ದಾವೆ. ಮನುಷ್ಯನಾಗಿ ಹುಟ್ಟಿ ನಾವು ಅಷ್ಟೇ ಮಾಡಿದೇವಿ ಅಂದರ ಶಾಸ್ತ್ರ ನಮಗೆ ಪ್ರಶ್ನೆ ಮಾಡ್ತದ, ಕೋ ಭೇದ ಆ ದನಕ ನಿನಗ ಅಂತರೇನಾಯಿತು ಅಂತ ಪ್ರಶ್ನೆ ಮಾಡ್ತದ ಶಾಸ್ತ್ರ. ಅದನ್ನೇ ಇಲ್ಲಿ ವೇದವ್ಯಾಸ ಪ್ರಣೀತರು ಅದನ್ನೇ ಹೇಳ್ತಾ ಇದ್ದಾರೆ. ಖಾದತೆ ಅಂದ್ರೆ ತಿನ್ನೋದು, ಮೋದತೆ ಅಂದ್ರೆ ಮೋಜು ಮಸ್ತಿ ಮಾಡೋದು ಪ್ರಪಂಚದೊಳಗೆ, ಆಮೇಲೆ ಸಾಯುವುದು. ಮನುಷ್ಯ ಜನ್ಮ ವಿವೇಕದ ಜನ್ಮದ. ಪುಣ್ಯ ಯಾವುದು, ಪಾಪ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ನನ್ನ ಜನ್ಮ ಕಲ್ಯಾಣಕ್ಕೆ ಸಾಧನ ಆಗ್ತದ, ಯಾವುದಿಲ್ಲ ಅನ್ನುವಂಥದ್ದು ಶಾಸ್ತ್ರಗಳು ನಮಗೆ ಎಚ್ಚರಿಕೆಯನ್ನ ಕೊಡ್ತಾವೆ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಇಲ್ಲಿ ಹೇಳ್ತಾ ಅಪ್ಪ, ಮಾನವನಾಗಿ ಜನಿಸಿರುವ ನೀನು ಸ್ವಲ್ಪ ವಿವೇಕದಿಂದ ಈ ಜೀವನವನ್ನ ಮಾಡಕ್ಕೆ ಪ್ರಾರಂಭ ಮಾಡು. ಈ ಸಂದರ್ಭ ಇದು ಶರನ್ನವರಾತ್ರಿ. ನವರಾತ್ರಿ ಒಂದು ವರ್ಷನಾಗ 4 ಸಾರಿ ಬರ್ತಾವ. ಚೈತ್ರದಾಗ 9 ದಿವಸ ನವರಾತ್ರಿ ಇರ್ತಾವ. ದೇವಿ ಭಾಗವತದೊಳಗ 1 ವರ್ಷನೊಳಗ ನವರಾತ್ರಿ ಎಷ್ಟು ಬರ್ತಾವ ಅಂದ್ರೆ 4 ಸಾರಿ ಅಂತ ಹೇಳಿದಾನ. ಕಾಶಿ ಹರಿದ್ವಾರ ಉತ್ತರ ಪ್ರದೇಶಕ್ಕ ಚೈತ್ರದ ನವರಾತ್ರಿಯನ್ನ ಬಹಳ ವೈಭವದಿಂದ ಆಚರಣೆ ಮಾಡ್ತಾರ. ನಾವು ನಮ್ಮ ಕಡೆ ಈ ಕಡೆ ಶರನ್ನವರಾತ್ರಿಯನ್ನ, ಈಗ ಈ ನವರಾತ್ರಿ ನಮಗೆ ಬಹಳ ಮುಖ್ಯ.
ನವರಾತ್ರಿ ಒಳಗೆ ದೇವಿ ಶಕ್ತಿ ಜಾಗೃತ ಇರ್ತಾಳೆ. ಪರಾಂಬ ಪರಮೇಶ್ವರಿಯ ಅಪಾರ ಶಕ್ತಿ. ಯಾವ ಪುಣ್ಯಾತ್ಮ ದೇವಿಯನ್ನ ನಂಬಿ ಅವಳ ಶ್ರೀಚರಣದೊಳಗೆ ಭಕ್ತಿ ಮಾಡಕ ಪ್ರಾರಂಭ ಮಾಡ್ತಾನೋ ಯಾವಾಗ್ಲೂ ತಾಯಿದ ದಯ ಬಹಳ ಹೊಡೆದಿರ್ತದ ಪ್ರಪಂಚದೊಳಗೆ. ತಂದೆ ಬೇಗ ಪ್ರಸನ್ನ ಆಗಂಗಿಲ್ಲ, ಆದರೆ ತಾಯಿ ಪಾಪಿ ಪುಣ್ಯಾತ್ಮ ಅನ್ನಲಾರ್ದೇನೆ ಅಂತಃಕರಣದಿಂದ ಆಶೀರ್ವಾದ ಮಾಡ್ತಾಳೆ. ಒಂದು ಆಶ್ಚರ್ಯದ ಘಟನಾ, ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನ ಬರೆದರು. ಒಂದು ವೇದ ಇತ್ತ, ಅದಕ್ಕೆ 4 ಮಾಡಿದ್ರು. ಒಂದು ವೇದಕ್ಕೆ 4 ಮಾಡಿದ ಸಲುವಾಗಿ ಅವನಿಗೆ ವೇದ ವ್ಯಾಸ ಅಂತ ಕರೀತಾರೆ. ಬಾದರಾಯಣ ವೇದವ್ಯಾಸ. 4 ವೇದಗಳನ್ನ ಮಾಡಿ ಬ್ರಹ್ಮಸೂತ್ರವನ್ನ ಬರೆದು 18 ಪುರಾಣಗಳನ್ನ ಬರೆದು ಮತ್ತೆ 24 ಉಪಪುರಾಣಗಳನ್ನ ಬರೆದು ಜೀವನದೊಳಗೆ ಶಾಂತಿ ಸಮಾಧಾನ ಸಿಗ್ಲಿಲ್ಲ. ಸಣ್ಣ ಮಾತಲ್ಲಲ್ರಿ ಇದು. ದೇವಿ ಭಾಗವತದೊಳಗೆ ಹಿಂಗೆ ಬರ್ಕೊಂಡು ಬಂದಿದ್ದಾನೆ. 18,000 ಶ್ಲೋಕ ಅದಾವ ಅದ್ರೊಳಗೆ, ಒಂದೆರಡಲ್ಲ 18,000 ಶ್ಲೋಕ ಸಂಸ್ಕೃತದೊಳಗೆ. ಆಶ್ಚರ್ಯದ ಘಟನಾ ಹೇಳ್ತಾನೆ. ಯಾವಾಗ ವ್ಯಾಸ ಮಹರ್ಷಿ ಮನಸ್ಸಿಗೆ ಸಮಾಧಾನ ಸಿಗ್ಲಿಲ್ಲ, ಏನ್ ಮಾಡ್ಬೇಕಂತ ಚಿಂತಾಕ್ರಾಂತನಾಗಿ ತಿರುಗುತ್ತಿದ್ದ, ನಾರಾಯಣ 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 ಅಂತ ನಾರದ ಮಹರ್ಷಿ ಭೇಟಿಯಾಗ್ತಾನೆ. ಬ್ರಹ್ಮ ಮಾನಸ ಪುತ್ರನಾಗಿರುವ ನಾರದ ಮಹರ್ಷಿಯನ್ನ ನೋಡಿ ವ್ಯಾಸ ಮಹರ್ಷಿಗೆ ಬಹಳ ಆನಂದ ಆಯಿತು. ಚಿಂತಾಕ್ರಾಂತನಾಗಿರುವ ವ್ಯಾಸ ಮಹರ್ಷಿಯ ಮುಖದೊಳಗೊಂದು ಆಶಾ ಹುಟ್ಟಿತು. ಆ ಸಂದರ್ಭದೊಳಗ ನಾರದ ಮಹರ್ಷಿಗಳು ಕುಶಲೋಪರಿಯ ಒಂದೆರಡು ಮಾತಾದ ನಂತರ ವ್ಯಾಸ ಮಹರ್ಷಿ ಕೇಳ್ತಾ ಇದ್ದಾರೆ, ನೀವು ಪಂಡಿತೋತ್ತಮರು, ನಿಮ್ಮಂತ ಜ್ಞಾನಿ, ನಿಮ್ಮಂತ ತಿಳಿದವರು, ನಿಮ್ಮಂತ ಬಲ್ಲವರು ಯಾರು ಇಲ್ಲ. ನಾರಾಯಣ ಅಂದ್ರೆ ವ್ಯಾಸ, ವ್ಯಾಸ ಅಂದ್ರೆ ನಾರಾಯಣ. ಪರಮ ಪಂಡಿತರಾಗಿರುವ ವ್ಯಾಸ ಮಹರ್ಷಿಗಳೇ, ನಿಮಗೆ ತಿಳಿಲಾರದ ಜ್ಞಾನನೇ ಇಲ್ಲ. 1.5 ಲಕ್ಷ ಗ್ರಂಥ, 1.5 ಲಾಖ ಗ್ರಂಥದ ಸಾರಾಂಶ ಮಹಾಭಾರತ ಒಂದೇ ಬರ್ದಾರಂತವ್ರು. ದೇವಿ ಭಾಗವತದಾಗೆ ಬರ್ದಾರಿದ್ರು. ಅಂದ್ಮೇಲೆ ವ್ಯಾಸ ಎಷ್ಟು ಶಾಣೆ ಇರಬೇಕು. ನೀವು ತಿಳಿದವರು, ನೀವು ಬಲ್ಲವರು, ಶಾಣೆಯರು. ನಿಮ್ಮ ಮುಖ ಬಾಡಬಾರ್ದು, ನಿಮ್ಮ ಮುಖದೊಳಗೆ ದುಃಖ ಪ್ರಕಟ ಆಗ್ಬಾರ್ದು. ನಿಮ್ಮ ಮುಖದೊಳಗೆ ಅಶಾಂತಿ ಅದ. ನಿಮ್ಮ ಮುಖ ನೋಡಿದ್ರೆ ನೀವು ಶಾಂತಿ ಇಲ್ಲ ಅಂತ ನನಗೆ ಅನಿಸ್ತದ. ಯಾಕೆ? ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ವ್ಯಾಸ ಮಹರ್ಷಿ ಹೇಳ್ತಾ ಇದ್ದಾನ, ನಾನು ಇಲ್ಲಿಯವರೆಗೆ ಓದಿದ್ದು, ಬರೆದಿದ್ದು, ತಿಳಿದಿದ್ದು ಬಹಳಷ್ಟು ಬರೆದಿದ್ದು, 18 ಪುರಾಣಗಳೇ ಬರೆದಿದ್ದು. ಆದರೆ ನನಗೆ ಯಾಕೋ ಆಂತರಿಕ ಶಾಂತಿ ಸಿಕ್ಕಿಲ್ಲ. ನಿಮ್ ಬಾಯಿಗೆ ಮಾತು ಬಂತಂದ್ರೆ ಜಗತ್ತಿನೊಳಗೆ ಮುಂದೆ ಓದೋರು, ಹೇಳೋರು, ಕೇಳೋರು ಯಾರು ಉಳಿಯಂಗಿಲ್ಲ. ಶಾಸ್ತ್ರ ಓದಿನು, ಪೂಜಾ ಮಾಡಿನು, ಜಪ ಮಾಡಿನು, ತಪ ಮಾಡಿನು, ಶಾಂತಿ ಸಿಕ್ಕಿಲ್ಲ ಅಂದ್ರೆ ಮಾಡ್ಬೇಕು ಯಾಕೆ? ಮತ್ತದು ಮಾಡ್ಲಾರ್ದ್ರೆ ಹೆಂಗೋ ದುಃಖನೇ ಹೋಗಂಗಿಲ್ಲ ಅಂದಲ್ಲ, ಅದ್ಯಾಕೆ ಮಾಡ್ಬೇಕು? ಜನ ಧರ್ಮ ಮಾರ್ಗದಿಂದ ದೂರ ಆಗ್ತಾರೆ. ನಿಮಗೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಅದ. ನಾ ಅದು ಹೇಳಕ್ಕೆ ನಿಮ್ಮ ಹತ್ರ ಬಂದೀನಿ ಅಂತಾರ ನಾರದ ಮಹರ್ಷಿಗಳು. ಹೇಳು, ಏನ್ ಕಾರಣ ಅದ ಹೇಳು, ಯಾವ್ಯಾವ ಬರ್ದಿರಿ ಹೇಳು ಪುರಾಣ. ನಾನು ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಅಗ್ನಿ ಪುರಾಣ, ಲಿಂಗ ಪುರಾಣ, ಅದು ಇದು ಹೇಳ್ದ. ಇಷ್ಟೆಲ್ಲ ಹೇಳದಿರಿ. ಇದ್ರೊಳಗ ದೇವಿ ಭಕ್ತಿಗಿನ ಮಾಡಿದ್ದೀನಿ ನೀ ಏನರೇ. ಆಗ ವ್ಯಾಸ ಮಹರ್ಷಿಗಳಂತಾದರ, ದೇವಿ ಮ್ಯಾಲೆ ಇಲ್ಲಿ ಧನನ ಏನೂ ಬರೆದಿಲ್ಲ ಅಂದವ. ಏನೋ ಶಿವಪುರಾಣದಾಗ ಬಂದ್ರೆ ಅಲ್ಲಿ ಇಲ್ಲಿ ಒಂದಿಟ್ಟು ಬರೆದಿಲ್ಲ. ಸಪ್ರೇಟ್ ಆಗಿ ದೇವಿಯ ಮಹತ್ವವನ್ನೇ ವರ್ಣನ ಮಾಡುವಂತ, ದೇವಿಯ ಮಹಿಮೆಯನ್ನೇ ವರ್ಣನ ಮಾಡುವಂಥದ್ದು ನಾ ಏನು ಕೆಲಸ ಮಾಡಿಲ್ಲ. ಅದಕ್ಕೆ ನಿನಗೆ ಸಮಾಧಾನ ಸಿಕ್ಕಿಲ್ಲ. ಮಗುವಿಗೆ ಆಟದ ಸಾಮಾನು ಎಷ್ಟೇ ಅದರ ಕೈಯ ಕೊಟ್ಟು ಅದಕ್ಕೆ ಎಷ್ಟು ಸಮಾಧಾನ ಮಾಡ್ಬೇಕಂದ್ರು ಸಹಿತ ತಾಸ್, ಅರ್ಧ ತಾಸ್ ಹಿಂಗದು ಸಮಾಧಾನ ಇರ್ತದ.
ಬಹಳ ಹೊತ್ತಾಯ್ತು ಅಂದ್ರೆ ತಾಯಿ ನೆನಪು ಮಾಡಿ ಆಟದ ಸಾಮಾನೆಲ್ಲ ಕೈಯಾಗಿಂದ ಚೆಲ್ಲಿ ಅಳಾಕ ಪ್ರಾರಂಭ ಮಾಡ್ತಾರ. ತಾಯಿ ನೆನಪಾಯಿತು ಅಂದ್ರೆ ಅದಕ್ಕೆ ಬೇರೆ ಯಾವುದೂ ಹಿಡಿಸಂಗಿಲ್ಲ, ಬೇಕೆ ಅನ್ಸಂಗಿಲ್ಲ ಅದಕ್ಕೆ ಯಾವುದು. ಎಲ್ಲ ಬಿಡ್ತದ. ತಾಯಿಗೆ ನೋಡ್ತು ಅಂದ್ರೆ ಎಲ್ಲ ಬಿಟ್ಟು ತಾಯಿ ಉಡಿಯಾಗ ಹೋಗಿ ಮಲ್ಕೊಂಡಿತು ಅಂದ್ರೆ ಪರಮಾನಂದದ ಅನುಭೂತಿ ಮಾಡ್ತದ ಆ ಮಗು. ನೀ ತಾಯಿಯನ್ನ ಕುರಿತು ಏನಾರೇ ಉಪಾಸನೆ ಮಾಡಿದೇನು? ನಾನೇನು ಮಾಡಿಲ್ಲ. ನಿನಗೆ ಶಾಂತಿ ಸಿಗಬೇಕಾದ್ರ, ನೀ ತಿಳಿದಿದ ಜ್ಞಾನ ನಿನಗ ಆನಂದ ಕೊಡಬೇಕಂದ್ರ ಒಂದು ಮಾತಿಲ್ಲಿ ನಾವು ಚಂದ ಲಕ್ಷಿಸ್ಬೇಕು. ಶಾಂತಿ ಆನಂದ ಎಲ್ಲಿ ಆಯ್ತಾವ ಅಂದ್ರೆ ಮನಸ್ಸಿಗೆ ಆಯ್ತದ ಶಾಂತಿ ಆನಂದ. ಅದಕ್ಕೆ ಬಹಳ ಜನ ಒಂದು ಮಾತಂತಾರ, ಎಲ್ಲಾದ್ರಲ್ಲಿ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಅವ್ರು ಮಾತಾಡಿದ್ರೆ ನನ್ನ ಮನಸ್ಸು ಸಮಾಧಾನ ಆಯ್ತು. ಎಲ್ಲ ಮನಸ್ಸಿಗೆ ಸಂಬಂಧ. ಶಾಂತ ಆಗೋದು ಮನಸ್ಸೇ, ತ್ರಾಸು ಮಾಡ್ಕೊಳ್ಳೋದು ಮನಸ್ಸೇ, ಅಳದು ಮನಸ್ಸೇ, ನಗದು ಮನಸ್ಸೇ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದಂಭ ದರ್ಪ ದ್ವೇಷ ಈರ್ಷ ಇವೆಲ್ಲವೂ ಮನಸ್ಸಿನಾಗೆ ಅದಾವ. ಎಲ್ಲ ಮನಸ್ಸಿನಾಗೆ ಅದಾವ. ಆ ಮನಸ್ಸು ಹೆಂಗ ತಯಾರಾಗ್ಯದ ಅಂದ್ರೆ ಪಂಚೀಕರಣದೊಳಗ ಆಕಾಶದ ಅಂಶ ಬಂದು ಗಾಳಿಯೊಳಗೆ ಸೇರಿ ಮನಸ್ಸು ತಯಾರಾಗ್ಯದ. ಈ ಆಕಾಶಾದಿ ಪಂಚಭೂತಗಳಿಗೆ ಎಲ್ಲಿ ಹುಟ್ಟ್ಯಾವ ಅಂದ್ರೆ ದೇವಿ ಹೊಟ್ಟ್ಯಾಗ ಹುಟ್ಟ್ಯಾವ. ಪ್ರಕೃತಿಯಿಂದ 3 ಗುಣಗಳು, 3 ಗುಣದಿಂದ ಪಂಚ ತನ್ಮಾತ್ರದಿಂದ ಪಂಚಮಹಾಭೂತ, ಪಂಚಮಹಾಭೂತದ ಪಂಚೀಕರಣದಿಂದ ಮನಸ್ಸು ಬುದ್ಧಿ ಚಿತ್ತು. ಆಕಾಶದ ಹುಟ್ಟೇವು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ. ಪಂಚೀಕರಣ ಕರಣ ಹಸಿಗೆ ಜ್ಞಾನೇಶ್ವರಿ ಮಹಾರಾಜರು, ಶಂಕರಾಚಾರ್ಯರು ಬಹಳ ಜನ ಬರೆದಿದ್ದಾರೆ. ಅವರು ನಿಜಗುಣ ಶಿವಗಳು ಪರಮಾತ್ಮ ಗೀತೆ ಬರೆದಿದ್ದಾರೆ. ಯಾವ ಮನಸ್ಸಿನೊಳಗ ಆನಂದ ಪ್ರಕಟ ಆಗ್ಬೇಕು ಆ ಮನಸ್ಸು ಯಾರದ ಅಂದ್ರೆ ದೇವಿದದ. ದೇವತೆಗಳ ಸ್ತೋತ್ರ ಮಾಡಿದ್ದಾರೆ. ನೀವು ಯಾವಾಗಲೂ ಕೇಳಿರ್ಬೇಕು, ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ದೇವತೆಗಳು ಸ್ತೋತ್ರ ಮಾಡುವಾಗ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುವಾಗ ಬುದ್ಧಿ ಅದು ದೇವಿದ ಶಕ್ತಿ ಅದ, ಮನಸ್ಸಿನ ಶಕ್ತಿ ದೇವಿದದ, ಇಂದ್ರಿಯಗಳ ಶಕ್ತಿ ದೇವಿದದ. ಯಾವ ಮನಸ್ಸು ದೇವಿದನೋ ಆ ಮನಸ್ಸಿನಿಂದ 100 ಗ್ರಂಥಗಳು ಬರ್ದಿ. ಸ್ವಲ್ಪ ನಾವಿಲ್ಲಿ ವಿಚಾರ ಮಾಡೋ ಮಾತದ. ಯಾವ ಬುದ್ಧಿಯನ್ನ ಬಳಸ್ಕೊಂಡು ನೀನು 100 ಗ್ರಂಥಗಳ ಬರೆದೋ ಆ ಬುದ್ಧಿಯ ಅಧಿಷ್ಠಾತೃ ದೇವತೆಯನ್ನ ನೀ ಮರ್ತಿದೆ. ಅದಕ್ಕೆ ನಿನಗೆ ಶಾಂತಿ ಸಮಾಧಾನ ಸಿಕ್ಕಿಲ್ಲ. ಹಿಂಗ ಅಂದವ ನಾರದ ಮಹರ್ಷಿ, ವ್ಯಾಸ ಮಹರ್ಷಿ. ಹೌದು ಹಾಗಾದ್ರೆ ಈಗ ನನಗೆ ಸಮಾಧಾನ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸಮಾಧಾನ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ದೇವಿಯ ಉಪಾಸನೆಯನ್ನ ಮಾಡ್ಬೇಕು. ನಿನ್ನ ಬದುಕಿನೊಳಗೆ ಶಾಂತಿ, ನಿನಗೆ ಸಮಾಧಾನ, ಸಂಸಾರದೊಳಗೆ ಐಶ್ವರ್ಯ, ಆರೋಗ್ಯ, ಸುಖ ಇವೆಲ್ಲ ನಿನಗೆ ಬೇಕಾಗ್ಯಾವ ಅಂದ್ರ ಇದ್ರದ್ದು ಎಲ್ಲದರದ್ದು ಅಧಿಪತಿ ದೇವಿ ಅದ. ಆಕಿನ ಹೆಸರೇ ಪ್ರಕೃತಿ ಅದ, ಅಂಬೆ ಅದ. ಆ ದೇವಿ ಉಪಾಸನೆ ಮಾಡಿ ಅವಾಗ ನಿನಗೆ ಶಾಂತಿ ಸಮಾಧಾನ ಸಿಗ್ತಾವ. ಆರೋಗ್ಯದಿಂದ ಇರ್ಬೇಕಂದ್ರೆ ದೇವಿ ಉಪಾಸನೆ ಮಾಡು. ಬಹಳ ವರ್ಷ ಬದುಕ ಇಚ್ಛಾ ಇತ್ತಂದ್ರೆ ದೇವಿ ಉಪಾಸನೆ ಮಾಡು. ಆಯುಷ್ಯ, ಆರೋಗ್ಯ ಇವೆಲ್ಲವೂ ದೇವಿ ಆಶೀರ್ವಾದ ಮಾಡಿದ್ರೆ ನಿನಗೆ ಸಿಗ್ತಾವ. ಗಾಯತ್ರಿ ಮಂತ್ರದೊಳಗೆ ವಿಶ್ವಾಮಿತ್ರ ದೇವಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಓಂ ಭೂರ್ಭುವಸ್ವ ತತ್ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹೇ ಮಾ, ಹೇ ಅಂಬೆ, ಹೇ ಗಾಯತ್ರಿ, ಹೆಸರು ಬ್ಯಾರೆ ಬ್ಯಾರೆ, ಶಕ್ತಿ ಒಂದೇ. ಹೇ ಮಾ, ಹೇ ಗಾಯತ್ರಿ, ನನಗೆ ಬುದ್ಧಿಯನ್ನ ಕೊಡು. ಬುದ್ಧಿ ಮಾಂ ದೇಹಿ ಗಾಯತ್ರಿ, ವಿದ್ಯಾ ಮೇ ದೇಹಿ ಗಾಯತ್ರಿ, ಬುದ್ಧಿ ಮೇ ದೇಹಿ ಗಾಯತ್ರಿ. ಹೇ ದೇವಿ ನನಗೆ ಬುದ್ಧಿ ಕೊಡು, ಹೇ ದೇವಿ ನನಗೆ ವಿದ್ಯೆ ಕೊಡು. ನನ್ನ ಬುದ್ಧಿಯೊಳಗೆ ನೀ ಬೆಳಕು ಕೊಡು, ನನ್ನ ಬುದ್ಧಿಯೊಳಗೆ ನೀ ಬಂದು ನೆಲೆಸು. ಯಾವ ಸಂದರ್ಭದೊಳಗೆ ನೀ ನನ್ನ ಮನಸ್ಸಿನೊಳಗೆ ಪ್ರವೇಶ ಮಾಡ್ತೋ ನನ್ನ ಮನಸ್ಸು ಮಂಗಲ ಆಗ್ತದ, ನನ್ನ ಮನಸ್ಸಿನೊಳಗೆ ಶಾಂತಿ ಸಮಾಧಾನ ಪ್ರವೇಶ ಆಗ್ತದ. ಸುಖವಸೆ ತುಜೆ ಪಾಗಿ ತುಕಾರಾಮ್ ಮಹಾರಾಜರು. ಪರಮಾತ್ಮನ ಚರಣದೊಳಗೆ ಸುಖ ಅದ. ಪಾಂಡುರಂಗ, ಸುಖ ನಿನ್ನ ಚರಣದೊಳಗದ. ಸವೆಯದ ಆನಂದ ವಿಹುಲು ಶಂಭು ಲಿಂಗದ ಸುವಿಚಾರ ಭಜನೆ ಭಕ್ತಿಯೋಳು ಎಂಬುದನ್ನು ಅರಿಯದೆ
ನಿಜಗುಣ ಶಿವಗಳು ಅಂದ್ರ ಆನಂದ ಎಲ್ಲಿ ಅದ ಅಂದ್ರ ಭಗವಂತನ ಭಗವತಿ ಪರಮೇಶ್ವರಿಯ ಚರಣದೊಳಗ ಆನಂದದ. ದೇವಿಗೆ ಹೊರಗಿಟ್ಟು ಸಂಸಾರ ಮನಸ್ಸಿನಾಗ ಇಟ್ಕೊಂಡು ಆನಂದ ಪಡಬೇಕಂತಿ ಅಂದ್ರೆ ಇದು ಸಾಧ್ಯ ಇಲ್ಲ ನಿನಗ. ನಾರದ ಮಹರ್ಷಿಗಳು ವ್ಯಾಸರಿಗೆ ಹೇಳ್ತಾ ಇದಾರೆ ಈ ಮಾತು. ಸಂಸಾರ ಒಳಗಿಟ್ಕೊಂಡು ದೇವಿಗೆ ಹೊರಗಿಟ್ಟು ದೇವಿ ಕಡೆ ಬೆನ್ನು ಮಾಡಿ ಸಂಸಾರ ಕಡೆ ಮುಖ ಮಾಡಿ ನಾ ಸುಖಿ ಆಗ್ಬೇಕಂದ್ರೆ ಇದು ಕದಾಪಿ ಸಾಧ್ಯ ಇಲ್ಲ, ಎಂದೆಂದಿಗೂ ಸಾಧ್ಯ ಇಲ್ಲ. ಅದರ ಸಲುವಾಗಿ ಯಾವ ಮನಸ್ಸಿಗೆ ಶಾಂತಿ ಸಿಕ್ಕಿಲ್ಲ ನೋಡು, ಆ ಮನಸ್ಸಿನಾಗ ತಂದು ದೇವಿಗೆ ಸ್ಥಾಪನೆ ಮಾಡಿ. ಈಗ 9 ದಿನದವ್ರು ಸ್ಥಾಪನೆ ಮಾಡ್ಯಾರ. ಏನಂತೀವಿ ನಾವು ಅದಕ್ಕ? ಘಟ ಸ್ಥಾಪನ. ಈಗ 5 ದಿನದವ್ರು ಘಟ ಸ್ಥಾಪನೆ ಮಾಡ್ತಾರೆ. ಈ ಮುಗಿತು 9 ದಿವಸದವರು ನಿನ್ನೆ ದಿವಸ 9 ದಿವಸ ಆರಾಧನೆ ಮಾಡುವಂತವ್ರು ನಿನ್ನೆ ದಿವಸ ಘಟ ಸ್ಥಾಪನೆಯನ್ನ ಮಾಡಿದ್ದಾರೆ. ಅದು ಸಾಂಕೇತಿಕ ಅದ. ಶರೀರಕ್ಕೂ ಘಟ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ ಶಾಸ್ತ್ರದೊಳಗ? ನಿಜಗುಂಡ್ರು ಬರೆದರು, ಘಟವೇ ಖುಷಿ ಘಟವೇ ದಿಗದಂತೆ ತೋರಿ ಮೋಹಿಪದನೆ ನೆಂಬೆ, ಕೊಡ ನೋಡೆ ತಂಗಿ ಅಮ್ಮ ಬುಡಮೇಲಾಗಿಹುದು ಅಂತ ಭಜನದೊಳಗೆ ಹಾಡ್ತಾರೆ. ಇದಕ್ಕೆ ಘಟ ಅಂತ ಕರೀತಾರೆ ಶರೀರ. ಈ ಘಟದೊಳಗ ಮನಸ್ಸನ್ನುವ ಆಸನ ಮಾಡಿ, ಮನಸ್ಸನ್ನುವ ಸಿಂಹಾಸನ ಇದ್ರೊಳಗೆ ಹಾಕಿ, ಮನವೇ ಸಿಂಹಾಸನವು ಘನಮಹಿಮ ನಿಮಗೀಗ ಶಿವಕುಮಾರಪ್ಪನವ್ರಿಗೆ ಪದ್ಯ ಬರೀತಾರೆ. ಶರೀರ ಅನ್ನುವುದೇ ಇದು ಗುಡಿ. ದೇಹ ದೇವಾಲಯಂ ಪ್ರೋಕ್ತ ಶಾಸ್ತ್ರ ಹೇಳ್ತು. ಅದನ್ನೇ ಬಸವಣ್ಣನವರು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ರು. ತುಕಾರಾಮ್ ಮಹಾರಾಜರು ಕಾಯಹಿ ಪಂಡರಿ ಆತ್ಮಹ ವಿಠಲ ಅಂತ ಹಾಡಿದ್ರು. ಈ ಶರೀರ ಗುಡಿಯದ, ಮನಸ್ಸು ಒಳಗೆ ಸಿಂಹಾಸನದ. ಆ ಮನಸ್ಸಿನ ಮ್ಯಾಲ ತಂದು ಆ ಮನಸ್ಸು ಆಸನ ಮಾಡು, ಮನವೇ ಸಿಂಹಾಸನ ಮಾಡು. ಆ ಮನಸ್ಸಿನ ಒಳಗ, ಆ ಮನಸ್ಸೆನ್ನುವ ಸಿಂಹಾಸನದೊಳಗ ದೇವಿಯನ್ನ ಸ್ಥಾಪನೆ ಮಾಡಿ. ಈ ಘಟದೊಳಗ ಮನಸ್ಸದ, ಆ ಮನಸ್ಸಿನಾಗ ದೇವಿಗೆ ನೋಡು. ಅದೇ ಹಂಗ್ರಿ ಅಂದ್ರೆ ಸಂಸಾರ ನೋಡ್ತಲ್ಲ ನೀನು. ಈಗ ಕಣ್ಣು ಮುಚ್ಚಿ ಮನಿ ನೆನಪು ಮಾಡ್ಕೋರಿ. ಮನಿ ಕಾಣಿಸ್ತದೆ, ಕಿಟಕಿ ದರ್ವಾಜ ಹಿಡ್ಕೊಂಡು, ನಿಮ್ಮ ಮನಿ ಚಿಡಿ ಹಿಡ್ಕೊಂಡು, ನಿಮ್ಮ ಮನಿಗೆ ಹಚ್ಚಿದ ಬಣ್ಣ ಹಿಡ್ಕೊಂಡು, ನಿಮ್ಮ ಮನೆಯಾಗ ಇದ್ದೀವ್ ಸಾಮಾನು, ನಿಮ್ಮ ಭಾಂಡ್ಯ ನಿಮಗೆಲ್ಲ ಕಣ್ಣೆದ್ರೆ ಕಾಣಿಸ್ತಾವ. ನೆನೆಸ್ಕೋರಿ. ಚಾ ಭೋಗಣಿ ಹೆಂಗದ ಅಂದ್ರೆ ಅದು ಹೆಂಗದ ಹಂಗೆ ಕಾಣಿಸಕ್ ಚಾಲು ಮಾಡ್ತಾವ. ಕಣ್ಣು ಮುಚ್ಚಿ ನೆನೆಸಿದ್ರೆ ಸಂಸಾರ ಕಾಣ್ತದ ಅಂದ್ಮೇಲೆ ಕಣ್ಣು ಮುಚ್ಚಿ ನೆನೆಸಿದ್ರೆ ದೇವರು ಕಾಣ್ಬೇಕಲ್ಲ. ಕಾಣಿಸಿಲ್ಲ ಅಂದ್ರೆ ನಾವು ಸಂಸಾರಕ್ಕೆ ಕಿಮ್ಮತ್ ಕೊಟ್ಟಿದ್ದೇವೆ, ದೇವ್ರಿಗೆ ಕೊಟ್ಟಿಲ್ಲ ಅಂತ ತಿಳ್ಕೋರಿ. ಪಕ್ಕ ನಮಗೆ ಸಂಸಾರೇ ಕಿಮ್ಮತ್ತಿಂದಾಗ್ಯದ, ದೇವ್ರು ನಮ್ಮ ದೃಷ್ಟಿಯೊಳಗೆ ಕಿಮ್ಮತ್ತಿದ್ದಲ್ಲ. ಶಾಸ್ತ್ರ ನಮಗೆ ಬಹಳ ಚಂದ ಹೇಳ್ತದ. ಅಬ್ಬ ನಿನ್ನ ಜೀವನದೊಳಗೆ ನೀವು ವಿಚಾರ ಮಾಡಿ ನೋಡು. ಎಲ್ಲಿಯವರೆಗೆ ನಿನ್ನ ಮ್ಯಾಲ ನಿನ್ನ ಅಂತರಂಗದೊಳಗೆ ಪರಮಾತ್ಮ ಪ್ರವೇಶ ಆಗಂಗಿಲ್ಲ, ಎಲ್ಲಿಯವರೆಗೆ ನಿನ್ನ ಮನಸ್ಸಿನೊಳಗೆ ದೈವಿ ಶಕ್ತಿ ಪ್ರವೇಶ ಆಗಂಗಿಲ್ಲ, ಅಲ್ಲಿವರೆಗೆ ನಿನ್ನ ಸಂಸಾರದಾಗ ಏನಿದ್ದರೂ ನಿನಗೆ ಸುಖ ಸಿಗಂಗಿಲ್ಲ. ಅದಕ್ಕೆ ಶಿಶುನಾಳ ಶರೀಫ ಶಿವಗಳು ಹಾಡಿದ್ರು, ಎಷ್ಟಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಏನಿದ್ರೆ ಏನಾಯ್ತು ಸಂಸಾರದೊಳಗ? ಬಹಳ ಮಂದಿ ಸಾಹುಕಾರಗಳು ಅನ್ನೋದನ್ನ ಕೇಳಿ, ನಮ್ಮ ಮನೆ ಉಣಾಕದರಿ, ಉಡಾಕದರಿ, ಹೊಲ ಅದರಿ, ಮನಿ ಅದರಿ, ಮಕ್ಕಳೆಲ್ಲ ನೌಕರಿ ಮಾಡ್ತಾವ್ರಿ, ನಮ್ದೆಲ್ಲ ಬೆಂಗಳೂರ್ಕ್ ಮನಿ ಅದರಿ, ಬೀದರ್ಕ್ ಮನಿ ಅದರಿ, ಹೈದರಾಬಾದ್ ಅದರಿ, ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ವ್ಯಾಪಾರಿಗಳದಾರಿ, ದೊಡ್ಡ ದೊಡ್ಡ ನೌಕರಿ ಅದರಿ, ನಮಗ ಜಮೀನ್ದಾರ ಜೈಜತ್ ಇದ್ದವ್ರಿ ಕೇಳಿ ನೋಡ್ರಿ, ಅವ ಎಲ್ಲ ಅಂತಾನೆ ನಮ್ಮ ಮನ್ಯಾಗ ಯಾವ ಮಾತಿದು ಕಮ್ಮಿ ಇಲ್ಲ. ಸೀದಾ ಒಂದೇ ಮಾತಿನಾಗ ಹೇಳ್ತಾನ. ಅದು ಅದ ಇದು ಅದ ಅಂತ ಒಂದೊಂದು ಹೆಸರು ಹೇಳೋದು ಹೊರತಿಲ್ಲ. ನಮ್ಮ ಮನ್ಯಾಗ ಯಾವ ಮಾತಿನೂ ಕಮ್ಮಿ ಇಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ. ಚನ್ನ ಬಸವಣ್ಣವ್ರು ಬಹಳ ಚಂದ ಒಂದು ಮಾತು ಹೇಳ್ತಾರೆ. ಬಸವಣ್ಣನವರೆಲ್ಲ ಅನುಭವ ಮಂಟಪದೊಳಗಿದ್ದಾಗ ಯಾವುದೋ ಊರಿನಿಂದ ಒಬ್ಬ ಅವ್ರ ದರ್ಶನಕ್ಕೆ ಬಂದು ಅವರಿಗೊಂದು ಮಾತಂದನಂತ. ಏನಂದನಂತ? ನಾನು ಬಹಳ ಪ್ರಯತ್ನ ಮಾಡೀನ್ರಿ ಸುಖದ ಸಲುವಾಗಿ. ಹೊಲ ಗಳಿಸಿದ್ರೆ ಸುಖ ಸಿಗ್ತದಂತ ಹೊಲ ಗಳಿಸ, ಮನಿ ಕಟ್ಟಿದ್ರೆ ಸುಖ ಸಿಗ್ತದಂತ ಮನಿ ಕಟ್ಟದ, ಮದುವೆ ಆದ್ರೆ ಸುಖ ಸಿಗ್ತದಂತ ಮದುವೆ ಆದ, ಬಂಗಾರ ಬೆಳ್ಳಿ ಆದ್ರೆ ಸುಖ ಸಿಗ್ತದಂತ ಬಂಗಾರ ಬೆಳ್ಳಿ ಗಳಿಸ್ದ.
ಏನೆಲ್ಲ ಮಾಡ್ದ, ಮೊದಲು ಅನಿಸ್ತಿತ್ತ ಅದರಿಂದೇ ಸುಖ ಅಂತ, ಅದು ಸಿಗತನ ಅದ್ರಾಗೆ ಸುಖ ಅನಿಸ್ತಿತ್ತು, ಸಿಕ್ಕ ಮೇಲೆ ಗೊತ್ತಾಯ್ತಿದ್ದು ಇದ್ರಾಗ ಸುಖ ಇಲ್ಲ ಅದ್ರಾಗ ಅದ ಅಂತ. ಬ್ಯಾಸಗಿ ದಿವಸ ನೋಡ, ಬೋರ್ವೆಲ್ 500 ಫೂಟು ಬೋರ್ವೆಲ್ ಹಾಕಿರ್ತೇವಿ, ಗ್ಯಾಪ್ ತಗೋತದೆ ಬ್ಯಾಸಗಿ ಒಳಗೆ, ನೀರು ಬರಂಗಿಲ್ಲ ಬರೋಬರಿ. ಆದ್ರೆ ಮಧ್ಯಾಹ್ನ 2 ಕೆರಿ, ಹಳ್ಳ, ತೊರಿ ಎಲ್ಲವೂ ಒಣಗಿರ್ತಾವ, ಹೊಳಿಗಳೆಲ್ಲ ಒಣಗಿರ್ತಾವ. ರೋಡಿನ ಮೇಲೆ ನಡೆದ್ರಿ ಅಂದ್ರೆ ಹೈವೇ ರೋಡ್ ಮೇಲೆ 1-2 ಫರ್ಲಾಂಗ್ ಮೇಲೆ ನೀರು ಹರಿದಂಗೆ ಕಾಣ್ತಾವ. ಮಳೆರ ಬಿದ್ದಿಲ್ಲ, ಬಾವಿದಾಗ ನೀರಿಲ್ಲ, ಹೊಳಿಯೊಳಗೆ ನೀರಿಲ್ಲ, 500 ಫೀಟ್ ಬೋರ್ ಗ್ಯಾಪ್ ತಗೋತದ, ರೋಡಿನ ಮೇಲೆ ನೀರು ಹರಿದಂಗೆ ಕಾಣ್ತಾವ. ನೀರಾದವಂತ ಅಲ್ಲಿಗೆ ಹೋಗಿ ಮತ್ತೆ 2 ಕಿಲೋಮೀಟರ್ ಮೇಲೆ ತೋರ್ತಾರೆ. ನೀವು ಎಲ್ಲಿ ನೀರವ ಅಂತ ಹೋಗಿರಿ, ಅಲ್ಲಿ ನೆಲ ಯಾವ ತೊಯ್ದಿದ್ದು ಇಲ್ಲ, ನೆಲ ನೀರು ಹರಿದಂಗ ಕಾಣತು. ನೀರದ ಅಂತ ಹೋದ್ರಿ, ಹೋದ್ಮೇಲೆ ಗೊತ್ತಾಯ್ತು ಇದು ನೀರಲ್ಲ ಅಂತ, ನೀರಿಲ್ಲ. ಸಂಸಾರ ಹಂಗೆ ಅದ, ದೂರಿಂದ ಕಾಣ್ತದ. ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಿಂದ ಸುಖ ಅನಿಸ್ತಾರೆ, ಯಾರು ಮದುವೆ ಆಗಿಲ್ಲ ಅವ್ರಿಗೆ ಹೆಂಡತಿಯಿಂದ ಗಂಡನಿಂದ ಸುಖ ಅನಿಸ್ತಾರೆ, ಯಾರಿಗೆ ಮನಿ ಇಲ್ಲ ಅವನಿಗೆ ಮನೆಯಿಂದ ಸುಖ ಅನಿಸ್ತದ, ಯಾರಿಗೆ ಹೊಲ ಇಲ್ಲ ಅವನಿಗೆ ಹೊಲದಾಗ ಸುಖ ಅನಿಸ್ತದ, ಯಾರಿಗೆ ನೌಕರಿ ಇಲ್ಲ ಅವನಿಗೆ ನೌಕರಿದಾಗ ಸುಖ ಅನಿಸ್ತದ. ಸಂಸಾರದ ವಸ್ತುಗಳೆಲ್ಲ ಒಂದೇ ಆದವ, ಎದರಾಗೂ ಇಲ್ಲ. ಇಲ್ಲ ಖರೆ ತೋರ್ತದ, ತೋರಿದ್ರು ಅಲ್ಲಿಲ್ಲ. ರೋಡಿನ ಮೇಲೆ ನೀರು ಹರಿದಂಗ ತೋರ್ತದ, ತೋರ್ದ್ರು ಅಲ್ಲಿ ನೀರಿಲ್ಲ. ಹಂಗ ಸಂಸಾರದಾಗ ನಾವು ಎದ್ರಾಗ ಸುಖ ಅದಲ್ಲತ್ತೀವಿ. ಸಾಯುತನ ಪ್ರಯತ್ನ ಮಾಡಿದ್ರು ಗಳಿಸಿದ ಮನುಷ್ಯ ಕೇಳಿ ನೋಡ್ರಿ, ಅವ ಶಾಂತನ ಏನು ಅಂದ್ರೆ ಶಾಂತ ಸಮಾಧಾನ ಇಲ್ಲ. ಕೇಳದಂತವ ಹೊಲ ಗಳಿಸ್ದ, ಮನಿ ಕಟ್ಟದ, ಮದ್ವೆ ಮಾಡ್ಕೊಂಡ, ಮಕ್ಕಳ ಮದ್ವೆ ಮಾಡ್ದ, ಎಲ್ಲ ಮಾಡ್ದ, ನನಗೆ ಶಾಂತಿ ಸಮಾಧಾನ ಸಿಕ್ಕಿಲ್ಲಲ್ಲ ಅಂದಾಗ ಶರಣರು ಒಂದು ಮಾತು ಹೇಳಿದ್ರಂತ, ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಅದ್ಭುತವಾದ ಮಾತು, ಚನ್ನಬಸವಣ್ಣನವರು ವಚನಿಗಳು. ಅಪ್ಪ ನಿನಗೆ ಶಾಂತಿ ಸಮಾಧಾನ, ಅರಿವು ಅಂದ್ರೆ ಪರಮಾತ್ಮ, ಅರಿವು ಅಂದ್ರೆ ಜ್ಞಾನ, ಜ್ಞಾನ ದಿವ್ಯತೆ ಇದೆ ದೇವಾದ. ಅರಿವು ಅಂದ್ರೆ ಪರಮಾತ್ಮ, ಅರಿವು ಅಂದ್ರೆ ಜ್ಞಾನ. ಅರಿವಿನ ತೃಪ್ತಿ, ಮನಸ್ಸು ಶಾಂತ ಆಗ್ಬೇಕಂದ್ರ, ಎಲ್ಲವನ್ನ ಅರಿತು ನೋಡುವ ಮನಸ್ಸಿನಿಂದ ಶಾಂತ ಆಗ್ಬೇಕಂತಿ ಅಂದ್ರ ಆ ಮನಸ್ಸಿನೊಳಗ ತಂದು ಪರಮಾತ್ಮನಿಗೆ ಸ್ಥಾಪನೆ ಮಾಡಿ. ಶರೀರನೇ ಘಟ ಅದ, ಈ ಘಟದೊಳಗ ಮನಸ್ಸನ್ನುವ ಸಿಂಹಾಸನದ ಮೇಲೆ ದೇವಿಯನ್ನ ಸ್ಥಾಪನೆ ಮಾಡಿ. ಯಾವ ಸಂದರ್ಭದೊಳಗ ಕಣ್ಣು ಮುಚ್ಚಿದ್ರೆ ಸಂಸಾರ ಕಾಣಿಸ್ತದಲ್ಲ, ಕಣ್ಣು ಮುಚ್ಚಿದ್ರೆ ಪರಮಾತ್ಮನ ಪ್ರತಿಮಾ ಕಾಣಕ್ ಚಾಲು ಮಾಡ್ತು ಅಂದ್ರೆ ಅವತ್ತು ನಮ್ಮ ಭಕ್ತಿ ಫಲ ಕೊಟ್ಟದಂತ ತಿಳ್ಕೊಬೇಕು. ಅವತ್ತು ಶಾಂತಿ ಸಮಾಧಾನ ಸಿಗಾಕ ಪ್ರಾರಂಭ ಮಾಡ್ತಾವ. ಪರಮಾತ್ಮ ಕಣ್ಣೆದ್ರಿದ್ರ ಆನಂದದ, ಸಂಸಾರ ಕಣ್ಣೆದ್ರಿದ್ರ ದುಃಖ ಅದ. ಅದಕ್ಕೆ ಸಾಕಾಗ್ಯದ, 1-4 ದಿನ ಇದಕ್ಕೆ ಬಿಟ್ಟು ಹೋಗಾರ ನಡ್ರಿ ಹತ್ತಾರ ಅಂತ ಹೋಗ್ತಾರ ಬಹಳ ಮಂದಿ ಖರ್ಚು ಮಾಡ್ಕೊಂಡು. ಅದೇ ಮನಿ, ಅದೇ ಹೊಲ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಕಿರಿಕಿರಿ, ಅದೇ ಕೊಡೋದು, ಅದೇ ತಗೊಳ್ಳೋ, ಸಾಕಾಗಿ ಹೋಗ್ಯದ. 1-4 ದಿನ ಎಲ್ಲರ ಸುಖದಿಂದ ಇದ್ದು ಬರಾರ ನಡ್ರಿ ಅಂತ ತಿಳ್ಕೊಂಡು ರೆಸಾರ್ಟ್ ಅದು ಹೋಯ್ತಾರೆ, ಎಲ್ಲೆಲ್ಲೋ ಬುಕ್ ಮಾಡಿ. ಆಮೇಲೆ ವಿಚಾರ ಮಾಡ್ರಿ, ನೀವು ಸಂಸಾರ ಚಂದದ ಅಂತೆ ಮನಿ ಕಟ್ಟಿರಿ, 4-8 ಕೋಟಿ ರೂಪಾಯಿ ಮನಿ ಅದ ನಿಂದು, ಯಾವ ಮಾತಿನ ಕೊರತೆ ಇಲ್ಲ ನಿನ್ನ ಮನಿಯೊಳಗ, ನೌಕರದಾರ ಆಧಾರ, ರಾಜ ಇದ್ದಂಗಿದ್ದಿ, ಅಷ್ಟು ಐಶ್ವರ್ಯನು ನಿನಗೆ ಸಾಕು ಅನಿಸ್ತದ. ಎಲ್ಲರ 4 ದಿನ ಈಟೆಲ್ಲ ಬಿಟ್ಟು ಸುಮ್ಮನೆ ನಿವಾಂತ ಉಳಿದು ಬರಂತ ಹೋಯ್ತಂದ್ಮೇಲೆ ನಿನ್ನ ಮನಿ ನಿನಗೆ ಸುಖ ಕೊಟ್ಟಿಲ್ಲ, ನಿನ್ನ ರೊಕ್ಕ ನಿನಗೆ ಸುಖ ಕೊಟ್ಟಿಲ್ಲ, ನಿನ್ನ ಅಧಿಕಾರ ನಿನಗೆ ಸುಖ ಕೊಟ್ಟಿಲ್ಲ. ನಿನ್ನಿಂದೇ ನಿನ್ನ ಬಾಯಿಗೆ ಈ ಮಾತು ಸತ್ಯ ಆಯ್ತು, ಸಂಸಾರದಾಗ ಸುಖ ಇಲ್ಲ ಅನ್ನೋದು ನಿನ್ನ ಬಾಯಿಗೆ ಸಿದ್ಧ ಆಯ್ತು. ಶಾಣೆ ಅಂತ ಯಾರಿಗಂತಾರ, ತಿಳಿದವ್ರಂತ ಯಾರಿಗಂತಾರ, ಬುದ್ಧಿವಂತ ಯಾರಿಗಂತಾರ ಅಂದ್ರೆ ಸಂಸಾರ ಬೆನ್ನು ಹತ್ತಲಾರ್ದಂಗ ಪರಮಾತ್ಮನ ಬೆನ್ನು ಹತ್ತವನಿಗೆ ಶಾಣೆ ಅಂತ ನೋಡ್ರಿ. ತುಕಾರಾಮ್ ಮಹಾರಾಜರ ಮಾತಿದ್ರು, ತುಕಾರಾಮ್ ಮಹಾರಾಜರ ಮಾತು. ಬಸವಣ್ಣನವ್ರು ಶಾಣೆ ಅಂತ ಯಾರಿಗಂತಾರ, ಮಾತು ಬಲ್ಲಾತ ಜಾಣನಲ್ಲ, ಗೀತವ ಬಲ್ಲಾತ ಜಾಣನಲ್ಲ, ಜಾಣ ಆತ ಜಾಣ, ಲಿಂಗವ ನೆರೆ ನಂಬಿದಾತ ಜಾಣ, ಜಂಗಮವ ನೆರೆ ನಂಬಿದಾತ ಜಾಣ. ಎಲ್ಲಿ ಹೋಯ್ತ್ರಿ ಮಾತದು? ತುಂಬಿದ ಮನೆಗೆ ನಂಬಿಕೊಂಡು ಕುಂತವನಿಗೆ ಜಾಣ ಅಂದಿದವರು, ಪರಮಾತ್ಮನ ಪಾದ ನಂಬಿದವನಿಗೆ ಜಾಣ ಅಂತ ಕರೆದಿಲ್ಲ.
ಅದ್ರ ಸಲುವಾಗಿ ನೀವು ವಿಚಾರ ಮಾಡ್ರಿ. ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಯ್ತು, ಅಯ್ಯಯ್ಯೋ ನಾನು ದೇವಿ ಉಪಾಸನೆ ಮಾಡಬೇಕು, ದೇವಿ ಉಪಾಸನೆ ಮಾಡಲಿಲ್ಲ ಅಂದ್ರೆ ನನಗೆ ಶಾಂತಿ ಸಮಾಧಾನ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಹಿಮಾಲಯಕ್ಕೆ ಹೋಗಿ ದೇವಿಯನ್ನ ಕುರಿತು ತಪಸ್ಸು ಮಾಡಕ ಪ್ರಾರಂಭ ಮಾಡ್ತಾರ. ಬಹಳಷ್ಟು ವರ್ಷಗಳವರೆಗೆ ಒಂದೇ ಆಸನದೊಳಗೆ ಕುಳಿತು ತಪಸ್ಸು ಮಾಡಕ್ ಚಾಲು ಮಾಡೋದು. ಓಂಕಾರೇಶ್ವರದೊಳಗೆ ಈಗ ಆಧಾರಲ್ಲ, ನೀವು ಯೂಟ್ಯೂಬ್ನಾಗ ಅದು ನೋಡ್ರಿ ಗೊತ್ತಾಯ್ತದ. ದಾದಾ ಗುರು ಅಂತ ಮಹಾರಾಷ್ಟ್ರ ಎಲ್ಲಿನೋರು ಅದಾರ, ಓಂಕಾರೇಶ್ವರದೊಳಗೆ ಎಲ್ಲೋ ಅದರ ಮಹಾತ್ಮ. ಯಮುನಾ ನದಿಯ ನೀರು ಕುಡಿದೇ ಅವರು ಜೀವನ ಮಾಡ್ತಾರೆ. ವಿಚಾರ ಮಾಡ್ರಿ ನೀವು, ನರ್ಮದಾ ಯಮುನಾ ನರ್ಮದಾ ನದಿ ನೀರು ಕುಡಿದೇ ಜೀವನ ಮಾಡ್ತಾರೆ. ಅನ್ನ ಇಲ್ಲ ಏನಿಲ್ಲ, ಈಗ ನೀರು ಇಲ್ಲ, ಬರೀ ಗಾಳಿ ಮೇಲೆ. ನಮ್ಮ ದೇಶದೊಳಗೊಂದು ಇಬ್ಬರು ಮುಗರ್ ಅದಾರ, ಬರೀ ಗಾಳಿ. ನಮ್ಮ ಭಾಗದಾಗ ಯನಗುಂದಿ ಮಾಣಿಕಮ್ಮರು ಒಬ್ಬರು ಇದ್ರು. ಅನ್ನ ನೀರು ಹಾಲು ಏನಿಲ್ಲ, ವಾಯು ಆಹಾರ. ಮೊನ್ನೆ ಸರ್ಕಾರದವ್ರು ಬಹಳ ಪರೀಕ್ಷೆ ಮಾಡಿ ನೋಡಿದ್ರು ದಾದಾ ಗುರುಂದು, ಯಾರಿಗೂ ಏನು ಗೊತ್ತಾಗ್ಲಿಲ್ಲ. ಈಗ ಸದ್ಯ ಆಧಾರ ಮಹಾತ್ಮ. ವ್ಯಾಸ ಮಹರ್ಷಿಗಳ ಅನ್ನ ನೀರು ಎಲ್ಲ ತ್ಯಾಗ ಮಾಡಿ ತಪಸ್ಸು ಮಾಡಿದ್ರು. ದೇವಿ ಮಾತಾಡಿದ್ದು ಕಾಣಿಸ್ಲಿಲ್ಲ, ಪ್ರತ್ಯಕ್ಷ ದರ್ಶನ ಕೊಡ್ಲಿಲ್ಲ, ಮಾತಾಡಿದ್ದು. ವ್ಯಾಸ ತಪಸ್ಸು ಬಹಳ ಮಾಡಿ ನಿನ್ನ ಮ್ಯಾಲ ಪ್ರಸನ್ನ ಇದ್ದೀನಿ, ಅಮ್ಮ ಪ್ರಸನ್ನ ಆದ್ರೆ ನೀ ನನಗೆ ದರ್ಶನ ಕೊಡು. ನಾ ದರ್ಶನ ಕೊಡಂಗಿಲ್ಲ, ನಾ ದರ್ಶನ ಕೊಡಬೇಕು ಅಂದ್ರೆ ನೀ ಬ್ರಹ್ಮಲೋಕಕ್ಕೆ ಬರ್ಬೇಕು, ಬ್ರಹ್ಮಲೋಕಕ್ಕೆ ಬಾ. ಆ ಸಂದರ್ಭದೊಳಗ ವ್ಯಾಸ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ವ್ಯಾಸ ಮಹರ್ಷಿಗಳು ಬಂದಿದ್ದ ನೋಡಿ ಅಲ್ಲೆಲ್ಲರೂ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಕರೆದ ಸಮಯದೊಳಗ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ದೇವಿ ಉಪಾಸನೆ, ದೇವಿಯನ್ನ ಕುರಿತು ತಪಸ್ಸು ಮಾಡಿದಾಗ ದೇವಿ ನನಗೆ ಆದೇಶ ಮಾಡಿದಾಳ, ನಾ ಬ್ರಹ್ಮಲೋಕಕ್ಕೂ ಬಂದೀನಿ, ನನಗೆ ದೇವಿ ದರ್ಶನ ಆಗಬೇಕು, ನಾ ದೇವಿಯನ್ನ ನೋಡಬೇಕು. ಆ ಸಂದರ್ಭದೊಳಗ ಒಂದು ಮಾತನ್ನ ಹೇಳ್ತಾ ಇದಾರ ಬ್ರಹ್ಮದೇವ, ಆ ಕಡೆ ನೋಡು ದೇವಿ ಕಾಣ್ತಾಳೆ ನಿನಗ. 1000 ದಳದ ಕಮಲಕ್ಕೆ ದಳ ಎಷ್ಟರಿ? ಪಂಕುಡಿ, ಪಂಕ ಏನಂತೀರಿ, ಪೊಕಳಿ ಏನಂತೀರೋ, ಪೊಕಳಿಗಳು ಹೂವಿಂದ ಇರ್ತಾವಲ್ಲ ಅವು. 1000 ದಳ, 1000 ದಳದ ಕಮಲದ ಮೇಲೆ ದೇವಿ ನಿಂತ. ದೇವಿ ದರ್ಶನ ಆಯ್ತು ವ್ಯಾಸರಿಗೆ. ಆನಂದ 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 ಪರಮಾನಂದ ಆಯ್ತು. ಜೀವನದೊಳಗ ಏನೆಲ್ಲ ಮಾಡಿದ್ರು ಸಿಗಲಾರ್ದ ಆನಂದ, ಮಾಡಿದ್ರೆ ಸಿಗಲಾರ್ದ ಆನಂದ ನೋಡಿದ್ರೆ ಸಿಕ್ತ, ದೇವಿಗೆ ನೋಡಿದ್ರೆ ಸಿಕ್ತು. ಪಾದಕ್ಕೆ ನಮಸ್ಕಾರ ಮಾಡಿದ, ಮನಸ ಪ್ರಾರ್ಥನೆ ಮಾಡಿದ. ಅಮ್ಮ ನಾನು ನಿನ್ನ ಚರಿತ್ರೆ ಬರಿಬೇಕಂತ ಮಾಡೀನಿ, ನನಗ ನಿನ್ನ ಚರಿತ್ರೆಯನ್ನು ನೀನೇ ಹೇಳು ಅಂತ ಕೇಳಿದ. ಆ ಸಮಯದೊಳಗೆ ದೇವಿ ಅಂದ್ಲು, ನನ್ನ ಮುಖ ಏನು ನೋಡ್ತಾ ಇದೆಯಲ್ಲ, ನನ್ನ ಪಾದ ನೋಡೀಗ ಅಂತ ಹೇಳಿದ್ಲ ದೇವಿ. ವ್ಯಾಸ ಮಹರ್ಷಿ ದೇವಿಯ ಪಾದವನ್ನು ನೋಡ್ತಾ ಇದ್ದಾನ. ಯಾವ ಪಾದಗಳು? ಕಮಲದ ಕರ್ಣಿಕೆ ಮಧ್ಯದೊಳಗ ಕರ್ಣಿಕೆ ಅದ, ಆ ಕರ್ಣಿಕೆಯೊಳಗೆ ದೇವಿಯ ಪಾದಗಳದಾವ. ಅದಕ್ಕೆ 1000 ದಳಗಳದಾವ. ಆ 1000 ದಳದ ಮ್ಯಾಲ 18,000 ಶ್ಲೋಕಗಳದಾವ ದೇವಿ ವರ್ಣನೆ ಮಾಡಿದ್ದ. ಆ ಸಂದರ್ಭದೊಳಗೆ ವ್ಯಾಸ ಮಹರ್ಷಿ ನೋಡಿದ, ಅವೆಲ್ಲ ಓದಿದ. ಮಹಾನ್ ವಿಭೂತಿ ಇದ್ದ, ಟೇಪ್ ರಿಕಾರ್ಡ್ ಇದ್ದಂಗೆ ಒಮ್ಮೆ ಕೇಳಿದ್ರೆ ಸಾಕು. 18,000 ಶ್ಲೋಕಗಳು ದೇವಿ ಚರಿತ್ರೆ ಮಸ್ತಿಷ್ಕದೊಳಗೆ ಪ್ರವೇಶ ಆಯಿತು. ವ್ಯಾಸ ಮಹರ್ಷಿಯಿಂದ ದೇವಿ ಪರಾಂಬ ಪರಮೇಶ್ವರಿ, ನಿನ್ನ ದಯ ಆಯ್ತು, ನನ್ನ ಮೇಲೆ ಕೃಪಾ ಆಯ್ತು, ನಾ ಧನ್ಯನಾದಿವತ್ತು, ನನ್ನ ಜನ್ಮ ಪಾವನ ಆಯ್ತು. ಬ್ರಹ್ಮಾದಿ ದೇವತೆಗಳು ನೀನು ಸೇವಾ ಮಾಡ್ತಾರೆ, ಎಲ್ಲಾ ದೇವತೆಗಳು ನಿನ್ನ ಉಪಾಸನೆ ಮಾಡ್ತಾರೆ. ಜಗತ್ತು ನಿನ್ನಿಂದ, ಸೂರ್ಯ ಚಂದ್ರರು ನಿನ್ನಿಂದ, ವರುಣ ಯಮ ಇಂದ್ರಾದಿಗಳು ನಿನ್ನಿಂದ. ನೀನಿಲ್ಲ ಅಂದ್ರೆ ಜಗತ್ತಿನೊಳಗೆ ಏನೂ ಇಲ್ಲ. ಹೇ ಪರಾಂಬ, ಹೇ ಜಗದೀಶ್ವರಿ, ನಿನ್ನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ. ಯಮ ನಮಸ್ಕಾರ ಮಾಡಿದಾನೋ ಆಗ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿ ತೆಲಿ ಎತ್ತಿ ನೋಡ್ಬೇಕಂತಾನ 1000 ಕೈ. 1000 ಕೈಯೊಳಗ ವಿವಿಧ ಆಯುಧಗಳು, ಸಹಸ್ರ ಮುಖ, ಎತ್ತೆತ್ತ ನೋಡ್ತಾನ, ಅತ್ಯತ್ತ ದೇವಿನೇ ದೇವಿ, ದೇವಿನೇ ದೇವಿ. ಹ್ಯಾಂಗ ಯುದ್ಧ ಭೂಮಿಯೊಳಗ
ಅರ್ಜುನನಿಗೆ ಪರಮಾತ್ಮ ವಿಶ್ವರೂಪ ದರ್ಶನ ಮಾಡಿಸಿದ್ನಲ್ಲ, ಹಾಗ ಬ್ರಹ್ಮಲೋಕದೊಳಗ ಕಮಲದೊಳಗ ನಿಂತಿರ್ತಕ್ಕಂಥ ಪರಾಂಬ ಪರಮೇಶ್ವರಿ ಆದಿಶಕ್ತಿ ಅಲ್ಲಿ ಎಲ್ಲ ದರ್ಶನವನ್ನ ಮಾಡಿಸಿದ್ಲು. ಸಚರಾಚರ ಎಲ್ಲವೂ ದೇವಿಯೊಳಗ, ದೇವಿ ಜಗತ್ತಿನ ತುಂಬ ಎಲ್ಲ ದೇವಿ. ನನ್ನ ಮಾತು ಕಲ್ಪನಕ್ಕೆ ಬಂತೋ ಇಲ್ಲೋ ನೀವು? ಜಗತ್ತೆಲ್ಲ ದೇವಿಯಾಗಿ ಕಾಣಿಸ್ತು, ಜಗತ್ತಿನ ತುಂಬ ಎಲ್ಲ ದೇವಿ, ದೇವಿಯೊಳಗ ಪೂರ್ಣ ಬ್ರಹ್ಮಾಂಡ. ಆ ಸಂದರ್ಭದೊಳಗ ವ್ಯಾಸ ಮಹರ್ಷಿ ಮನದುಂಬಿ ದೇವಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಹೇ ದೇವಿ ಪರಮೇಶ್ವರಿ, ನೀವು ಬಹಳ ದೊಡ್ಡವಳು ಇದ್ದು ಜಗತ್ತಿನೊಳಗ, ನಿನ್ನ ಶಕ್ತಿ ಬಹಳ ದೊಡ್ಡದಲ್ಲ. ನನ್ನ ಮ್ಯಾಲ ಕೃಪಾ ಮಾಡು, ನನ್ನ ಮ್ಯಾಲ ದಯ ಮಾಡು, ನನ್ನ ಮ್ಯಾಲ ಆಶೀರ್ವಾದ ಮಾಡು. ನಾನು ನಿನ್ನ ಪರಮ ಪವಿತ್ರವಾದ ಚರಿತ್ರೆಯನ್ನ ಲೋಕ ಕಲ್ಯಾಣಾರ್ಥವಾಗಿ ನಾ ಬರಿಬೇಕಂತ ಮಾಡೀನಿ. ಆ ಸಂದರ್ಭದೊಳಗ ಹಿಮಾಲಯಕ್ಕೆ ಬಂದು ದೇವಿ ಭಾಗವತವನ್ನ ಬರಿತಾ ಇದ್ದಾರ ವ್ಯಾಸ ಮಹರ್ಷಿಗಳು ಹಿಮಾಲಯದೊಳಗ. ಕಥಯಾದ್ಯಾಂ ಪುರಾಣಾಂ ಪುಣ್ಯಂ ಭಾಗವತಂ ಶಿವಂ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದ್ದಾರೆ. ಪುಣ್ಯಕರವಾದ ಯಾವುದನ್ನ ಕೇಳುವುದರಿಂದ ಅನಂತ ಪುಣ್ಯವು ಪ್ರಾಪ್ತವಾಗುತ್ತದೆಯೋ, ಯಾವುದನ್ನ ಕೇಳುವುದರಿಂದ ಜನ್ಮ ಜನ್ಮಾಂತರದ ಪಾಪವೆಲ್ಲ ನಷ್ಟಭ್ರಷ್ಟವಾಗಿ ಹೋಗುತ್ತದೆಯೋ, ಯಾವುದನ್ನ ಕೇಳುವುದರಿಂದ ಆರೋಗ್ಯವೂ ಪ್ರಾಪ್ತವಾಗುತ್ತದೆಯೋ, ಯಾವುದನ್ನ ಕೇಳುವುದರಿಂದ ಧನಧಾನ್ಯ ಸಕಲ ಸೌಭಾಗ್ಯವೂ ಒದಗಿ ಬರುತ್ತದೆಯೋ, ಯಾವುದನ್ನ ಕೇಳುವುದರಿಂದ ಸ್ವರ್ಗಾದಿ ಲೋಕಗಳು ಪ್ರಾಪ್ತವಾಗುತ್ತವೆಯೋ, ಯಾವ ದೇವಿಯನ್ನ ಉಪಾಸನೆ ಮಾಡುವುದರಿಂದ ಸದ್ಗತಿ ರೂಪ ಮುಕ್ತಿಯೂ ಪ್ರಾಪ್ತವಾಗುತ್ತದೆಯೋ, ಆ ದೇವಿಯ ಚರಿತ್ರೆಯನ್ನ ದೇವಿ ಹೆಂಗ ಹೇಳ್ಯಾಳ ಹಂಗೇ ನಾ ಬರೀತೀನಿ ಅನ್ನುವ ಮಾತನ್ನ ವ್ಯಾಸರು ಸಂಕಲ್ಪ ಮಾಡ್ತಾ ಇದ್ದಾರೆ. ಯಾವಾಗ ವ್ಯಾಸ ಮಹರ್ಷಿ ಸಂಕಲ್ಪ ಮಾಡ್ತಾನೆ, ಹಿಮಾಲಯದೊಳಗೆ ಒಂದು ದೇವಿ ಭಾಗವತವನ್ನ ಪ್ರಾರಂಭ ಮಾಡಿದಾನ. ದೇವಿ ಹೇಳ್ತಾ ಇದ್ದಾಳ, ಎಲ್ಲಾ ರೂಪದಿಂದ ನಾನೇ ಇದ್ದೀನಿ, ಶಿವನು ನಾನೇ, ವಿಷ್ಣುವು ನಾನೇ, ರುದ್ರನು ನಾನೇ. ನಿನಗೆ ವಿಶ್ವರೂಪ ದರ್ಶನ ಮಾಡಿಸಿದೊಳಗ ಸಚರಾಚರಾತ್ಮಕವಾಗಿರುವ ಸಕಲ ಜಗತ್ತು ಅದು ನನ್ನ ರೂಪ ಅಂತಾನೆ ತಿಳ್ಕೊ. ನನಗೆ ಬಿಟ್ಟು ಬೇರೆ ಏನೂ ಇಲ್ಲ. ಒಂದೇ ಗಿಡ ಅದ, ಗಿಡದ ಕಾಂಡ ಬುಡ ಒಂದೇ ಅದ, ಮ್ಯಾಲ ಟೊಂಗೆಗಳು ಶಾಖೆಗಳು ಅನಂತ ಅದಾವ, ಅದರೊಳಗೆ ಮರಿ ಶಾಖೆಗಳು ಮತ್ತೆ ಸಾಕಷ್ಟು ಅದಾವ, ಅದರೊಳಗೆ ಪಲ್ಯಗಳು ಜಾಸ್ತಿ ಅದಾವ, ಅದರೊಳಗೆ ಎಲಿಗಳೆಲ್ಲ ಜಾಸ್ತಿ ಅದಾವ. ಗಿಡದೊಳಗೆ ಎಲಿ ಎಣಸಾಕ ಬರಂಗಿಲ್ಲ ನಮಗೆ, ಆದ್ರ ಆ ಗಿಡದ ಸಂಬಂಧ ಬೇರಿಗದ, ಆಧಾರ ಬೇರದ. ಹಾಂಗ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಕೆಳಗಿನ 7 ಮ್ಯಾಲಿಂದ ಭೂರ್ ಭುವ ಸುವ ಜನ ಸತ್ಯ ತಪ ಮಹರ್ಲೋಕಗಳು ಮ್ಯಾಲಿಂದ 7. ಈ 14 ಲೋಕಗಳಿಗೇನಂತಾರ ಅಂದ್ರೆ ಚತುರ್ದಶ ಭುವನಗಳು ಅಂತ ಕರೀತಾರೆ. ಈ 14 ಭುವನ ಬ್ರಹ್ಮಾಂಡವೆಲ್ಲವೂ ದೇವಿಯ ಒಳಗೆ ಇರೋಣದರಿಂದ ದೇವಿ ಹೇಳ್ತಾ ಇದ್ದಾಳ, ನೀ ಏನೇನು ನೋಡ್ತೀಯ ಅದು ಸದ್ಭಾವದಿಂದ ನೋಡು, ನನ್ನ ರೂಪ ಅಂತ ತಿಳಿದೆ ಎಲ್ಲವನ್ನ ನೋಡು. ಅಂದ್ರೆ ಸದಾ ನಾನಿನ್ನ ಕಣ್ಣೆದುರಿತಾನೆ. ಸದಾ ನಾನಿನ್ನ ಕಣ್ಣೆದುರಿರ್ಬೇಕಂದ್ರೆ ಅದಕ್ಕೆ ಒಂದೇ ದಾರಿ, ಸದಾ ಪರಮಾತ್ಮನ ದರ್ಶನ. ಒಂದು ಹಾಡು ಕೇಳಿರ್ಬೇಕು ನೀವು, ಲಿಂಗ ಪೂಜೆ ಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಯಾಗುತ್ತಾದಣ್ಣ ಅಂತ ಒಂದು ಹಾಡು ಕೇಳಿರಿ ನೀವು. ಯಾವಾಗ ನೋಡಲು ಲಿಂಗ ಪೂಜೆ ಅಂದ್ರೆ ಉಳಿದ ಕೆಲಸ ಮಾಡೋದು ಹೆಂಗ, ಬರೀ ಗಂಟೆ ಹುಡುಕೋತ ಕುಂತಾರ. ಲಿಂಗ ದರ್ಶನ ಅಂದ್ರೆ ಮಾತಿನ ಅಭಿಪ್ರಾಯ ಏನು, ಎಲ್ಲವೂ ನಾನೇ ಇದ್ದೀನಿ ಅಂತ ನಾನು ನಿನಗೆ ಹೇಳ್ತೀನಿ, ನೀ ಏನೇನ್ ನೋಡ್ತಿ ಅದೆಲ್ಲ ದೇವಿ ಅಂತ ತಿಳಿದೆ ನೋಡು. ಇದಕ್ಕಿಂತ ಹೆಚ್ಚಿನ ಭಕ್ತಿ ಮತ್ತೊಂದಿಲ್ಲ ನೋಡು ಜಗತ್ತಿನೊಳಗ ಅಂತ ದೇವಿ ಹೇಳಿದ್ಲು. ಭೇದದೊಳಗ ಆನಂದ ಇಲ್ಲ ವ್ಯಾಸ, ಅಭೇದದೊಳಗ ಆನಂದದ. ದ್ವೈತದೊಳಗೆ ದುಃಖದ ವ್ಯಾಸ, ಅದ್ವೈತದೊಳಗ ಆನಂದದ. ಈ ರೀತಿ ಪರಾಂಬ ಪರಮೇಶ್ವರಿ ವ್ಯಾಸ ಮಹರ್ಷಿಗೆ ಸರ್ವಾತ್ಮಕ ಜ್ಞಾನ ಮಾಡಿಕೊಟ್ಳು. ಇದಕ್ಕೆ ಪೂರ್ಣ ಜ್ಞಾನ ಅಂತ ಕರೀತಾರೆ. ಯಾಕಂದ್ರೆ ಪರಮಾತ್ಮ ಪೂರ್ಣದ, ಶಕ್ತಿ ಪೂರ್ಣದ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳುವಾಗ
ಪೂರ್ಣ ವಸ್ತು ಪರಬ್ರಹ್ಮ ಇದ್ದ ಸಲುವಾಗಿ ಬ್ರಹ್ಮಕ್ಕೆ ಬಿಟ್ಟು ಮತ್ತೊಂದೇನಿಲ್ಲ. ಅದಕ್ಕೆ ಈಶಾವಾಶ ಶ್ರುತಿ, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಗೃದ ಕಶ್ಯಶ್ವೀಧನಂ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ವ್ಯಾಸನೇ ಏನೇನು ನೋಡ್ತಿ ಅದೆಲ್ಲ ನಾನಂತ ತಿಳಿದು ನೋಡು. ಎಲ್ಲವೂ ನಾನಂತ ಗಿಡ ಮರ ಬಳ್ಳಿ ಪಶು ಪಕ್ಷಿ ಕ್ರಿಮಿ ಕೀಟ ಸ್ಥಾವರ ಜಂಗಮ ಏನೇನು ಎದುರು ಬರ್ತದ ಅದೆಲ್ಲವೂ ನಾನಂತ ತಿಳಿದು ನೋಡಿದಿ ಅಂದ್ರೆ 24 ತಾಸು ನನ್ನ ದರ್ಶನ ನಿನಗ. ನಾನಿನ್ನ ಎದುರಿದ್ದಂಗೆ 24 ತಾಸು. ನೀ ಜಗತ್ತು ನೋಡಿದ್ರೆ ನಾ ಕಾಣಂಗಿಲ್ಲ, ನನಗೆ ನೋಡಿದ್ರೆ ಜಗತ್ತು ಕಾಣಂಗಿಲ್ಲ. ನೋಡು, ಇದು ಒಂದು ಸೂತ್ರ. ಎಲ್ಲ ನಾನೇ ಅಂತ ತಿಳ್ಕೊ, ಜಗತ್ತು ಅನ್ನೋದಿಲ್ಲ. ಜಗತ್ತು ನೋಡಕ್ ಚಾಲು ಮಾಡಿದೆ ಅಂದ್ರೆ ನಾನಿಲ್ಲ. ಜಗತ್ತು ನೋಡವನಿಗೆ ನಾ ಕಾಣಂಗಿಲ್ಲ, ನನಗೆ ನೋಡವನಿಗೆ ಜಗತ್ತು ಕಾಣಂಗಿಲ್ಲ. ಆ ಪೂರ್ಣ ದೃಷ್ಟಿಯ ಅನುಭವ ಮಾಡು. ಅನುಭವ ಮಾಡಿ ಹೃದಯದೊಳಗೆ ಪೂರ್ಣತೆಯನ್ನು ತುಂಬುಕೋ. ಬುದ್ಧಿಯ ಬೆಳಕಿನಿಂದ ಈ ಚರಿತ್ರೆಯನ್ನ ಬರಿ ಅಂತ ತಿಳ್ಕೊಂಡು ಆದಿಶಕ್ತಿ ಪರಾಂಬ ಪರಮೇಶ್ವರಿ ಈ ಮಾತನ್ನ ಹೇಳಿದಾಗ ವ್ಯಾಸ ಮಹರ್ಷಿ ದೇವಿ ಭಾಗವತವನ್ನ ಬಹಳ ಸುಂದರವಾಗಿ ಬರೆದಿದ್ದಾನೆ. ನಾನು ಹೀಗೆ ಹೇಳಿದ್ದೆ ನಿಮಗೆ, ಅದು ಎಷ್ಟು ಅಂದ್ರೆ 18,000 ಶ್ಲೋಕ ಅದವಲ್ಲ. ಚಿದಾನಂದ ಅವಧೂತರು ಸಿಂಧನೂರ್ ಆಚಾರ ಸಿದ್ಧ ಪರ್ವತ ಅಂತದ ಅಂಬಾ ಮಠ ಅದ. ಇದು ಸಿದ್ಧ ಪರ್ವತ ಅಂಬಾ ಮಠ ಅದ, ಸಿಂಧನೂರ್ ಆಚೆ ಸಮೀಪ ಅಲ್ಲೇ ತುಂಗಭದ್ರಾ ನದಿ ದಡದೊಳಗೆ ತಪಸ್ಸು ಮಾಡಿದ್ದಾರೆ ಅವರು. ದೇವಿ ಸಾಕ್ಷಾತ್ಕಾರ ಅವ್ರಿಗೆ ಅಲ್ಲೇ ಆಗ್ಯಾರ. ಆಗ ಅವ್ರೇನ್ ಮಾಡಿದಾರ ಅಂದ್ರೆ ದೇವಿ ಪುರಾಣ ಅಂತ ಇದು ಬರೆದಿದ್ದಾರೆ, 18 ಅಧ್ಯಾಯ. ಆಮೇಲೆ ಮಾರ್ಕಂಡೇಯ ಋಷಿ ಹೆಸರು ನೀವು ಕೇಳಿ. ನಾಸಿಕ್ ಸಮೀಪ ಒಂದು ಸಪ್ತಶೃಂಗಿ ಅಂತ ದೇವಿ ಸ್ಥಾನದ ಎದುರು ಗುಡ್ಡದ ಕುಂತು ದೇವಿಗೆ ನೋಡ್ಕೋತ ಮಾರ್ಕಂಡೇಯ ಋಷಿ ದೇವಿ ಚರಿತ್ರೆ ಬರೆದ. ಹೆಸರು ಮಾರ್ಕಂಡೇಯ ಪುರಾಣ, ತುಂಬಾ ಇರೋದು ದೇವಿ ಸುದ್ದಿನೇ. ಮಾರ್ಕಂಡೇಯ ಋಷಿ ಬರ್ದಿದ್ದದು. ಅದರ ಸಲುವಾಗಿ ಪುಣ್ಯಾತ್ಮರೇ, ದೇವಿ ಶಕ್ತಿ ಬಹಳ ದೊಡ್ಡದ. ಏನೋ ಪುಣ್ಯಾತ್ಮರು ಸಂಕಲ್ಪ ಮಾಡಿದ ಇಲ್ಲಿ ದೇವಿ ಚರಿತ್ರ ನಡೀಲಿ ಅಂತ. ನಿನ್ನೆ ಬರಬೇಕಿತ್ತು, ಪ್ರಕೃತಿ ಅದು ನಿನ್ನೆ ಮಳೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತೋ ಜಗ ಜನನಿ ಬಗಳಾಂಬಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಕಾಳಿಕೆಯು ಎನಿಸುತ್ತಲಿ ಕೇಳ ಮಧುವೆಂಬುವ ಕುಳ ಕೈಟಭನೆಂಬ ಸುರರ್ಗಳ. ತಾಳಿ ಪುರುಷತ್ವವನು ಸೇಳುತ್ತಲೇ ಮಸ್ತಕವ ಹೋಳು ಸಹಸ್ರವ ಮಾಡ್ದ ಫಾಲಾಕ್ಷಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ದುಷ್ಟ ಮಹಿಷಾಸುರನು ಅಷ್ಟಾದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗ ದೇವರ್ಕಳೋ. ಕಾಷ್ಟ ಪರಿಹರಿಷನು ತಾನೇಷ್ಟೇ ಎಮ್ಮೊರೆ ಇಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಜಗಜ್ಜನನಿ ಬಗಳಾಂಬಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಹಿರಿಯ ಶುಂಭನು ತಾನು ಕಿರಿಯನೇ ಶುಂಭನು, ಸುರರ ಬಾಧಿಸಲವರು ಮರೆ ಇಡುತ್ತೀರೇ. ದುರುಳ ದೈತ್ಯರ ಸಿರವು ಹರಿದು ಹರುಷವ ತಾಳ್ದ ಗುರು ಚಿದಾನಂದ ಭಾರತಿ ದೇವಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಜಗಜ್ಜನನಿ ಬಗಳಾಂಬಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜೈ ನಮಃ ಪಾರ್ವತಿಪತೈ ಶಿವ ಹರ ಹರ ಮಹಾದೇವ್. ಬೋಲೋ ಭವಾನಿ ಮಾತಾ ಕಿ ಜೈ.
सद्गुरु सिद्धारूढ़ स्वामी महाराज की जय। सकल साधु संत महाराज की जय। जय मंगलम जय नमः पार्वती पतये शिव हर हर महादेव।